ಧರ್ಮಸ್ಥಳ ಹೆಣೌತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚನೆ ಮಾಡಿದ ಸರ್ಕಾರ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಾ ಇಲ್ವಾ? ಒಂದಷ್ಟು ದಿವಸಗಳ ಕಾಲ ಸುದ್ದಿಯಲ್ಲಿರುವಂತಹ ಎಸ್ಐಟಿ ತನಿಖೆ ಒಂದಷ್ಟು ದಿವಸಗಳ ಕಾಲ ತಣ್ಣಗಾಗುತ್ತೆ. ಯಾಕೆ ಹಾಗಾದ್ರೆ ಏನಾಗ್ತಾ ಇದೆ? ಧರ್ಮಸ್ಥಳ ಹೆಣೌತ ಪ್ರಕರಣಕ್ಕೆ ಈಗ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಎಸ್ಐಟಿಯ ವಿರುದ್ಧವೇ ದೂರೊಂದು ದಾಖಲಾಗಿದೆ. ಧರ್ಮಸ್ಥಳ ಹೆಣೌತ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಇದು. ರಾಜ್ಯಪಾಲರಿಗೆ ಮತ್ತೊಂದು ದೂರು ದಾಖಲಿಸಿದ ಟೀಮು. ಎಸ್ಐಟಿ ವಿರುದ್ಧವೇ ದೂರು, ನಾನಾ ಆರೋಪ. ಇದು ನಾವು ಹೇಳ್ತಿರೋದಲ್ಲ, ಅವರ ವಿರುದ್ಧ ಒಂದು ದೂರು ಒಂದು ದಾಖಲಾಗಿದೆ. ಅರ್ಜಿದಾರರಿಗೆ ದೈಹಿಕ ಹಲ್ಲೆ, ಕರ್ತವ್ಯ ಲೋಪ ಅನ್ನೋ ಆರೋಪ, ಪ್ರಾಣ ಬೆದರಿಕೆ, ಅಕ್ರಮ ಬಂಧನವೆಂದು ಆರೋಪ. ಜಯಂತ್ ಟಿ ಅವರಿಂದ ಹೊಸ ದೂರೊಂದು ದಾಖಲಾಗಿದೆ. ಎಸ್ಐಟಿ ಕಡೆಯಿಂದ ನ್ಯಾಯ ಸಿಗಲೇಬೇಕು ಎಂದು ಪಟ್ಟು ಹಿಡಿದು ಕೂತಿದ್ದಾರೆ ಆ ಟೀಮ್. ಮಾನ್ಯ ರಾಜ್ಯಪಾಲರ ಮೊರೆ ಹೋದ ಸೌಜನ್ಯ ಪರ ಹೋರಾಟಗಾರರು. ಧರ್ಮಸ್ಥಳ ಹೆಣೌತ ಪ್ರಕರಣಕ್ಕಿದು ಒಂದು ತರಹದ ಮೆಗಾ ಟ್ವಿಸ್ಟ್. ಇದು ರಾಜ್ಯಪಾಲರು, ನಮ್ಮ ರಾಜ್ಯದ ಗವರ್ನರ್ ಅವರು ರಾಜ್ಯಪಾಲರ ಬಳಿ ದೂರು ಹೋಗಿರುವಂತಹದ್ದು. ಏನಂತ? ದೂರುದಾರರು, ಕಂಪ್ಲೇನೆಂಟ್, ಅರ್ಜಿದಾರರು ಅಥವಾ ದೂರುದಾರರು ಏನಿರ್ತಾರೋ ಅವರಿಗೆ ದೈಹಿಕ ಹಿಂಸೆಗಳಾಗ್ತಾ ಇದೆ. ಫಿಸಿಕಲ್ ಹರಾಸ್ಮೆಂಟು. ಆ ದೂರಿನ ಪ್ರತಿಯನ್ನು ನಾವು ಫುಲ್ ಸ್ಕ್ರೀನಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಆ ದೂರಿನ ಪ್ರತಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಅರ್ಜಿದಾರರಿಗೆ ಅಕ್ರಮ, ಅರ್ಜಿದಾರರಿಗೆ ಒಂದು ತರಹದ ಕಿರುಕುಳ, ನೀವು ನ್ಯಾಯ ಒದಗಿಸಬೇಕು, ಧರ್ಮಸ್ಥಳ ಹೆಣೌತ ಪ್ರಕರಣದಲ್ಲಿ ನಮಗೆ ನ್ಯಾಯ ಸಿಗಲೇಬೇಕು ಅಂಥೇಳಿ. ಸೊ ಅದರಲ್ಲಿ ಹೈಲೈಟ್ ಮಾಡಿರ್ತಕ್ಕಂಥ ಒಂದಷ್ಟು ವಿಚಾರಗಳಿದ್ದಾವೆ. ಸೊ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಅರ್ಜಿದಾರರಿಗೆ ಕಿರುಕುಳ ಯಾಕೆ ಕೊಡಲಾಗ್ತಾ ಇದೆ? ಸಾಕ್ಷಿ ನಾಶ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ ನೋಡಿ. ಅದರಲ್ಲಿ ಪ್ರತ್ಯೇಕವಾಗಿ ಬರೆದು ರಾಜ್ಯಪಾಲರಿಗೆ ಕೊಟ್ಟರು ನೋಡಿ. ಅಲ್ಲಿ ಗೌರವಾನ್ವಿತ ರಾಜ್ಯಪಾಲರ ಸನ್ನಿಧಾನಕ್ಕೆ ವಿಶೇಷ ತನಿಖಾ ತಂಡ, ಎಸ್ಐಟಿ, ಧರ್ಮಸ್ಥಳ ಇವರ ಕರ್ತವ್ಯ ನಿರ್ಲಕ್ಷ್ಯ, ಕಾನೂನು ಬಾಹಿರ ಅಸಂವಿಧಾನಿಕ ಕೃತ್ಯಗಳು, ಸಾಕ್ಷಿದಾರರ ಮೇಲಿನ ದೈಹಿಕ ಹಲ್ಲೆ, ಪ್ರಾಣ ಬೆದರಿಕೆ, ಅಕ್ರಮ ಬಂಧನ, ಇದರ ಕುರಿತಾಗಿ ನಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅಪರಾಧಿಕ ಪಿತೂರಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಅನುಮತಿ ಕೋರಿ ಅರ್ಜಿ ಅಥವಾ ಪತ್ರ. ಯಾರಿಗೆ ಬರೆದಿರೋದು? ರಾಜ್ಯಪಾಲರಿಗೆ. ಯಾರು ಬರೆದಿರೋದು? ಸಾಕ್ಷಿದಾರ ಜಯಂತ್ ಟಿ. ಅದರಲ್ಲಿ ಏನಂತ ಉಲ್ಲೇಖ ಇದೆ? ಎಸ್, ನನ್ನ ಕುಟುಂಬದ ಒಂದು ಹೆಣ್ಣು ಮಗಳ ಮೇಲೆ ಪೈಶಾಚಿಕವಾದಂತಹ ಒಂದು ಹಿಂಸಾತ್ಮಕವಾದಂತಹ ಅನ್ಯಾಯ ಆಗಿದೆ, ಅದಕ್ಕೆ ನೀವು ನ್ಯಾಯ ಕೊಡಬೇಕು ಅಂತ ಹೇಳಿ ಈಗ ರಾಜ್ಯಪಾಲರ ಅಂಗಳಕ್ಕೆ ಈ ಪತ್ರ ಹೋಗಿದೆ. ಈ ಪತ್ರವನ್ನು ಸ್ವೀಕಾರ ಮಾಡಿಕೊಂಡು ಗಂಭೀರವಾಗಿ ಪರಿಗಣಿಸಿಕೊಳ್ತಾರೋ ಅಥವಾ ಈ ಪ್ರಕರಣ ಬೇರೆ ತಿರುವನ್ನು ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ನನ್ನ ಬಳಿ ಒಂದಷ್ಟು ದಾಖಲೆಗಳಿದ್ದಾವೆ, ಅದನ್ನು ಕೂಡ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂಥೇಳಿ ಅರ್ಜಿದಾರ ಹೇಳಿಕೊಂಡಿರುವಂತಹದ್ದು. ಆ ಪತ್ರ ಈಗ ಸಂಚಲನವನ್ನು ಮೂಡಿಸ್ತಾ ಇದೆ. ನಿನ್ನೆಯಷ್ಟೇ ಆ ಟೀಮು ರಾಜ್ಯಪಾಲರಿಗೆ, ಸ್ವತಃ ರಾಜ್ಯಪಾಲರಿಗೆ ದೂರನ್ನು ದಾಖಲು ಮಾಡಿದ್ದಾರೆ. ಈ ದೂರು ರಾಜ್ಯಪಾಲರು ಗಂಭೀರವಾಗಿ ಪರಿಗಣಿಸಿಕೊಳ್ತಾರೋ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.